ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಿನ್ನೆ ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತಲೇ ಮಾಡ್ಕೊತಾ ಇದ್ದೀನಿ. ನಾನು ಸ್ಟಿಚಿಂಗ್ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆ ಸ್ಟಿಚಿಂಗ್ ಮಾಡಿಕೊಡೋ ಟೈಲರ್ಸ್ನೆಲ್ಲ ಇಷ್ಟೊಂದು ಟೈಮ್ ತಗೊಳ್ತಾರೋ, ಇಷ್ಟೊಂದು ದಿವಸ ಆಗಿದೆಯಾ ಕೊಟ್ಟು ಅಂತ ಹೇಳಿವೆ. ಯಾರಾದರೂ ಬ್ಲೌಸ್ ಕೊಟ್ಟು ತುಂಬ ದಿನ ಆಗೈತೆ ಇನ್ನೂ ಕೊಟ್ಟಿಲ್ಲ ಅಂದರೆ ಎಲ್ಲ. ನಾನು ಸ್ಟಿಚಿಂಗ್ ಫೀಲ್ಡಿಗೆ ಬಂದಮೇಲೆ ಗೊತ್ತು ಟೈಲರ್ ಕಷ್ಟ ಏನಿರುತ್ತೆ ಅಂತ. ಎಷ್ಟು ಜನ ಕಸ್ಟಮರ್ನ ಹ್ಯಾಂಡ್ಲ್ ಮಾಡಬೇಕಿರುತ್ತೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಫ್ಯಾಮಿಲಿ ಟೈಮ್ ಕೊಡಬೇಕು, ಅವ್ರಿಗೆ ಟೈಮ್ ಕೊಟ್ಕೊಬೇಕು. ಕಸ್ಟಮರ್ಸಿಗೆ ಸ್ಟಿಚಿಂಗ್ ಕಡೆ, ಕಟ್ಟಿಂಗ್ ಕಡೆ, ಹಂಗೆ ಮಾರ್ಕಿಂಗು, ಕ್ರಾಫ್ಟಿಂಗ್ ಅಂತ ಎಲ್ಲ ತುಂಬ ಟೈಮ್ ಬೇಕಿರುತ್ತೆ ಅವ್ರಿಗೂ. ಬಟ್ ಒಬ್ಬರೇ ಇರೋಲ್ಲ ಕಸ್ಟಮರ್ಸು, ನಮ್ಗೆ ಒಬ್ಬರು ಕಸ್ಟಮರ್ಸೇ ಇರೋಲ್ಲ. ಸ್ಟಿಚ್ ಮಾಡೋದಕ್ಕೂ ತುಂಬ ಕಸ್ಟಮರ್ಸ್ ಇರುತ್ತೆ, ಅವ್ರದ್ದೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಅವ್ರಿಗೂ ತುಂಬ ಕಷ್ಟ ಇರುತ್ತೆ. ನಾನು ಈಗ ಸ್ಟಿಚ್ ಮಾಡ್ತಿರೋ ಅಂಥ ಬ್ಲೌಸು ನನ್ನ ಫ್ರೆಂಡ್ದೇ. ಅವರು ಹಳದಿ ಶಾಸ್ತ್ರಕ್ಕೆ ಒಂದು ಮದುವೆ ಇದೆ ಬೇಕು ಅಂತ ತಂದುಕೊಟ್ರು ಸ್ಯಾರಿನ ಸ್ಟಿಚ್ ಮಾಡಿಕೊಡಿ ಅಂತ. ಆ ಬ್ಲೌಸ್ ಪೀಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ, ಇನ್ನೊಂದು ಸ್ವಲ್ಪ ದಪ್ಪ ಇದ್ರೂ ಅವ್ರಿಗೆ ಸಾಕಾಗ್ತಿರ್ಲಿಲ್ಲ ಅನಿಸುತ್ತೆ ಬ್ಲೌಸ್ ಪೀಸು, ಅಷ್ಟೇ ಕಮ್ಮಿ ಇದೆ. ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಯಾಕಾಗಿ ಮಾಡ್ತಾರೋ ಗೊತ್ತಿಲ್ಲ. ಪಾಪ ದಪ್ಪ ಇರೋರು ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ನೇ ಹಾಕ್ಬಾರ್ದ್ವಾ ಏನೋ ಗೊತ್ತಿಲ್ಲ, ಹಾಗೆ ಮಾಡ್ತಾರೆ. ಸಣ್ಣ ಇರೋರ್ಗೇನೋ ಕರೆಕ್ಟ್ ಆಗಿಬಿಡುತ್ತೆ. ಕೆಲವೊಬ್ಬ ಸೀರೆಲಿ ತುಂಬಾ ಕೊಟ್ಟಿರ್ತಾರೆ, ಅವ್ರು ಸಣ್ಣ ಇರ್ತಾರೆ, ಎಷ್ಟು 2 ಬ್ಲೌಸ್ ಆಗೋಷ್ಟಿರುತ್ತೆ. ಆದರೆ ಕೆಲವೊಂದು ಸೀರೆಲಿ ಮಾತ್ರ ಕಮ್ಮಿ ಇರುತ್ತೆ. ಇದೂ ಅಷ್ಟೇ, ಸ್ವಲ್ಪನೂ ಕೂಡ ಎಕ್ಸ್ಟ್ರಾ ವೇಸ್ಟ್ ಬಟ್ಟೆನೇ ಉಳ್ಕೊಳ್ಳಿಲ್ಲ ಮೇನ್ ಕ್ಲಾತು. ನಾನು ಲೈನಿಂಗ್ ಕೂಡ ಇಲ್ಲಿ ಪ್ರಿನ್ಸಸ್ ಕಟ್ಗೆ ಅಂತ ತಂದಿದ್ದು, ಬಟ್ ಇದರಲ್ಲಿ ಪ್ರಿನ್ಸಸ್ ಕಟ್ ಹೊಲಿಯೋಕ್ಕೆ ಸಾಕಾಗಲ್ಲ. ಮೇನ್ ಕ್ಲಾತ್ ಅಂತ ನಾರ್ಮಲ್ 4 ಡಾಟ್ ಬ್ಲೌಸ್ ಕ್ರಾಸ್ ಪೀಸ್ ಬರುತ್ತಲ್ಲ, ಆ ಥರ ಬ್ಲೌಸ್ ಹೊಲಿತಾ ಇದ್ದೀನಿ. ನಾನು ಇಲ್ಲಿ ಕ್ರಾಫ್ಟಿಂಗಿಗೆ ಯಾವ ಪೇಪರ್ನ ಹೊರಗಡೆ ಪರ್ಚೇಸ್ ಮಾಡಲ್ಲ. ಆನ್ಲೈನಲ್ಲಿ ಜಿಯೋ ಮಾರ್ಟಲ್ಲಿ, ಬ್ಲಿಂಕಿಟ್ಟಲ್ಲಿ ಎಲ್ಲ ಆರ್ಡ್ರ್ ಮಾಡಿಕೊಂಡ್ರೆ ಏನಾದರೂ ಕೊಡ್ತಾರಲ್ಲ ಬ್ರೌನ್ ಬ್ಯಾಗ, ಅದನ್ನು ಯೂಸ್ ಮಾಡಿಕೊಂಡು ಗ್ರಾಫ್ಟಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ. ಮೆಜರ್ಮೆಂಟ್ ಎಲ್ಲ ಬ್ಲೌಸ್ದು ಮುಂಚೆನೇ ಬರೆದಿಟ್ಕೊಂಡಿದ್ದೆ. ಕೆಲವೊಂದು ಬೇಕಿರೋ ಅಂಥದ್ದನ್ನ ಮಾತ್ರ ಈಗ ಮೆಜರ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನನ್ನ ಫ್ರೆಂಡ್ದೇ ಆಗಿರೋದ್ರಿಂದ ಅವರು ಮನೆ ಹತ್ರ ಬರ್ತೀನಿ, ನೋಡ್ಕೊತೀನಿ ಯಾವ ಥರ ಕಟ್ಟಿಂಗ್, ಯಾವ ಥರ ಮಾರ್ಕಿಂಗ್ ಮಾಡ್ಕೊಳೋದು, ಕಟ್ ಮಾಡೋದು ಅಂತ ಅಂದಿದ್ರು. ನಾನು ಅವ್ರು ಬರ್ತಾರೆ ಅಂತಲೇ ವೆಯ್ಟ್ ಮಾಡಿ ಬರಲಿಲ್ಲ. ಆಮೇಲೆ ಟೈಮ್ ಆಗಿಬಿಡುತ್ತೆ ಸ್ಟಿಚ್ ಮಾಡಿಕೊಡೋಕ್ಕೆ. ಇವನು ಕರ್ಕೊಂಬಂದಾಗ ಈ ಥರ ಎಲ್ಲ ಆಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅವನು ಸ್ಕೂಲಿಗೆ ಹೋಗಿದ್ದಾಗಲೇ ಅವ್ನು ಬರೋಕ್ಕೆ ಮುಂಚೆ ಎಲ್ಲ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅವನು ಮನ್ಕೊಂಡಾಗ ಸ್ಟಿಚ್ ಮಾಡೋಣ ಅಂತ. ಬಂದು ಊಟ ಮಾಡಿ ಸ್ವಲ್ಪ ಹೋಮ್ವರ್ಕ್ ಇದ್ದರೆ ಬರೆದ್ಬಿಟ್ಟು ಮನ್ಕೊತಾನೆ. ಒಂದೊಂದು ದಿನ ಮನಗ್ಬಿಟ್ಟು ಎದ್ಮೇಲೆ ಬರೀತಾನೆ, ಆವಾಗ ಸ್ಟಿಚ್ ಮಾಡ್ಬೋದು ಅವ್ನು ಮನ್ಕೊಂಡಾಗ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಸ್ಟಿಚಿಂಗ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗ್ಗಳಲ್ಲಿ ನಾನು ಸ್ಟಿಚಿಂಗ್ನ ತೋರಿಸ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಿಮಗೂ ಕೂಡ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬೇಸಿಕ್ ಸ್ಟಿಚಿಂಗ್ನೆಲ್ಲ ಹೋಗಿ ಕಲಿಯೋಕ್ಕಾಗಲ್ಲ ಅನ್ನೋರು ಆರಾಮಾಗಿ ಯೂಟ್ಯೂಬ್ ನೋಡಿಕೊಂಡೇ ಕಲಿಬೋದು. ನಾನು ಆಫ್ಲೈನಲ್ಲಿ ಹೋಗಿ ಕಲ್ತಿರೋದಕ್ಕಿಂತ ಯೂಟ್ಯೂಬ್ ನೋಡಿಕೊಂಡೇ ತುಂಬ ಕಲ್ತಿರೋದು. ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಸ್ಟಿಚ್ ಮಾಡ್ತೀನಿ. ಬಟ್ ಎಲ್ಲರಿಗಿಂತ ಪರ್ಫೆಕ್ಟ್ ಅಂತಲೂ ಹೇಳಲ್ಲ, ನಾನು ತುಂಬ ಕಲ್ತಿದ್ದೀನಿ ಅಂತಲೂ ಹೇಳಲ್ಲ. ಬಟ್ ಒಂದು ಲೆವೆಲ್ಗೆ ಫಿನಿಶಿಂಗ್ ಕೊಡೋದಾಗಲಿ, ಸ್ಟಿಚ್ ಮಾಡೋದಾಗಲಿ ಕಲ್ತಿರೋದೆ ನಾನು ಯೂಟ್ಯೂಬಿಂದ ನೋಡಿಕೊಂಡು. ಅದಕ್ಕೆ ಮುಂಚೆ ನಾನು ಆಫ್ಲೈನಲ್ಲಿ ಒಂದು ಕಡೆ ಚೆನ್ನಾಗಿ ಕಲ್ತಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಒಬ್ಬರು ಆಶಾ ಅಂತ ಇದ್ದರು, ಅವ್ರ ಹತ್ರ ನಾನು ತುಂಬ ಚೆನ್ನಾಗಿ ಬ್ಲೌಸ್ನೆಲ್ಲ ಕಲ್ತಿದ್ದೀನಿ. ಅದಕ್ಕಿಂತ ಇನ್ನೂ ಅಡ್ವಾನ್ಸಾಗಾಗಲಿ ಇನ್ನು ಅವ್ರ ಹತ್ರ ಕಲಿದೆ ಬೇರೆದೆಲ್ಲ ನಾನು ಕಲ್ತಿರೋದೆ ಯೂಟ್ಯೂಬಿಂದ. ಇನ್ನೆಲ್ಲೂ ಹೊರ್ಗಡೆಯಿಂದ ನಾನು ಕಲ್ತಿಲ್ಲ. ಇನ್ನೊಂದು ಆಫ್ಲೈನ್ ಕ್ಲಾಸ್ಗೆ ಹೋಗಿದ್ದೆ, ಅಲ್ಲಿ ಕಲಿಯೋದಕ್ಕಿಂತ ಬೇರೆ ವಿಷಯ ಕಲ್ತಿದ್ದೆ ಜಾಸ್ತಿ. ಬೇರೆ ವಿಷಯ ಕಲ್ತಿದ್ದು ಅನ್ನೋದಕ್ಕಿಂತ ಅಲ್ಲೇನೂ ನಾನು ಕಲೀಲೇ ಇಲ್ಲ. ಯಾರನ್ನು ಯಾವ ಥರ ಟಾರ್ಗೆಟ್ ಮಾಡ್ಬೋದು, ಯಾರ ಕೈಲಿ ಯಾವ ಥರ ಎಲ್ಲ ಕ್ಲೀನ್ ಮಾಡಿಸ್ಬೋದು ಕ್ಲಾಸ್ ರೂಮ್ನ, ಈ ಥರ ಎಲ್ಲ ನೋಡಿದೆ. ಫ್ರೀ ಟೈಲರಿಂಗ್ ಕ್ಲಾಸ್ ಅಂತ ಹೋಗಿ ಅಲ್ಲಿ ಪರ್ಸ್ನಲ್ ವಿಷಯಕ್ಕೆಲ್ಲ ಟಾರ್ಗೆಟ್ ಮಾಡಿ ಮಾತಾಡೋರು, ನನಗದೆಲ್ಲ ಇಷ್ಟ ಆಗಲಿಲ್ಲ. ಹಾಗಾಗಿ ಮಧ್ಯಾಹ್ನ ಕ್ವಿಕ್ ಮಾಡಿ ಬಂದೆ. ಅಲ್ಲಿವರೆಗೂ ಅವ್ರು ಕಲಿಸಿದ್ದೆ ಬೇಸಿಕ್, ನಾನು ಹೈಸ್ಕೂಲಲ್ಲೇ ಕಲ್ತಿದ್ದೆ ಅದನ್ನೇ ಮತ್ತೆ ಕಲಿಸ್ತಿದ್ರು ಅಷ್ಟೇ. ಅಲ್ಲಿ ಅದನ್ನು ಸ್ಟಿಚ್ ಮಾಡಿರಲಿಲ್ಲ, ಗ್ರಾಫ್ಟ್ ಮಾಡಿ ಕಟ್ ಮಾಡಿ ಕ್ಲಾತಲ್ಲೆಲ್ಲ ಕಟ್ ಮಾಡಿ ರೆಕಾರ್ಡೆಲ್ಲ ಮೇಂಟೈನ್ ಮಾಡ್ತಿದ್ವಿ, ಅಷ್ಟು ಕಲ್ತಿದ್ದೆ. ಅದನ್ನೇ ಅಲ್ಲಿ ಮತ್ತೆ ಕಲಿತೆ ಬಿಟ್ಟರೆ
ಅದನ್ನು ಸ್ಟಿಚ್ ಮಾಡೋದೊಂದು ಕಲಿತೆ ಅಷ್ಟೇ ಬೇಸಿಕ್ನಲ್ಲಿ. ಅದು ಏನು ಕಟ್ ಮಾಡಿ ಗ್ರಾಫ್ಟ್ ಮಾಡಿ ಕಟ್ ಮಾಡ್ತಿದ್ದು ಅದನ್ನು ಅಲ್ಲಿ ಒಂಚೂರು ಸ್ಟಿಚ್ ಮಾಡೋದು ಕಲಿತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕಲೀಲಿಲ್ಲ. ನನಗೆ ಮುಂಚೆನೇ ಸ್ಟಿಚಿಂಗ್ ನಾಲೆಜ್ ಇರೋದ್ರಿಂದ ಅದನ್ನು ಆರಾಮಾಗಿ ನಾನೇ ಸ್ಟಿಚ್ ಮಾಡ್ತಿದ್ದೆ, ಅವರು ಹೇಳ್ಕೊಡ್ತಿದ್ರು ಅಷ್ಟೇ. ನಾನು ಅಲ್ಲಿ ಕಲ್ತಿದ್ದು. ನನಗಲ್ಲಿ ಬೇಜಾರು ಅನಿಸಿದ ಮೇಲೆ ಬಿಟ್ಟ ಮೇಲೆ ನಾನು ಮನೇಲೇ ಕಸ್ಟಮರ್ದು ತುಂಬ ಬರುತ್ತೆ. ಕಸ್ಟಮರ್ದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ಎಲ್ಲ ಹೊಲಿತೀರಾ, ಅಂಗಡಿಗಿಂತ ಕಮ್ಮಿನೂ ಪ್ರೈಸ್ ತೊಗೊಳ್ತೀರಾ, ಯಾಕೆ ಕೊಡಬಾರ್ದು ನಿಮಗೆ ಅಂತ ತುಂಬ ಜನ ಖುಷಿಯಿಂದನೇ ಕೊಡ್ತಾರೆ. ಹಾಗೆ ನಾನು ಯಾವಾಗ ಫ್ರೀ ಇರ್ತೀನಿ ಆವಾಗ ಹೊಲ್ಕೊಡ್ತೀನಿ, ನಿಮ್ಗೆ ಇವಾಗ ಆವಾಗ ಅಂತ ಕೇಳೋದೇ ಇಲ್ಲ. ನಿನ್ಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಹೊಲ್ಕೊಡು ಅಂತಾರೆ. 3 ತಿಂಗಳು 4 ತಿಂಗಳು ಬಿಟ್ಟು ಇಸ್ಕೊಳ್ತಾರೆ ಕೊಟ್ಟು. ನನಗೆ ಅಷ್ಟೊಂದು ಕಸ್ಟಮರ್ ಇರೋಲ್ಲ, ಹೊಲ್ಕೊಡ್ಬೋದು. ಆದರೂ ಫ್ರೀ ಇದೆಯಲ್ಲ ಹೊಲ್ಕೊಡು ಅಂತ ಕೇಳಲ್ಲ. ನಿನ್ಗೆ ಯಾವಾಗ ಮನಸ್ಸಿಗೆ ಬರುತ್ತೆ ಆವಾಗ ಹೊಲ್ಕೊಡು ಅಂತ ಕೊಡೋ ಅಂಥ ಕಸ್ಟಮರ್ಸ್ ಇದ್ದಾರೆ. ನಾನು ಎಷ್ಟು ಕೇಳ್ತೀನಿ ಅಷ್ಟು ದುಡ್ಡು ಕೊಡ್ತಾರೆ. ನೀನು ಜಾಸ್ತಿ ಹೇಳಿದೆ ಪ್ರೈಸ್ನ, ಕಮ್ಮಿ ಹೇಳಿದೆ ಅಂತ ಕೂಡ ಅನ್ನಲ್ಲ. ನಾನು ರೀಸನಬಲ್ ಪ್ರೈಸಲ್ಲೇ ಹೊಲ್ಕೊಡ್ತೀನಿ. ಮಾಮೂಲಿ ಟೈಲರ್ಗಳೆಲ್ಲ ತಗೊಳ್ತಾರಲ್ಲ ಅಷ್ಟೊಂದು ಪ್ರೈಸ್ ಹೇಳಲ್ಲ ನಾನು. ಅವ್ರಿಗಿಂತ ಸ್ವಲ್ಪ 100 200 ಕಮ್ಮಿನೇ ಹೇಳ್ಬಿಟ್ಟು ಇಸ್ಕೊಳ್ತೀನಿ. ಆದರೆ ಅಷ್ಟು ಕಮ್ಮಿ ಹೇಳಿದ್ರೂ ಕೆಲವೊಬ್ಬರು ಇನ್ ಟೈಮ್ಗೂ ಕೊಡು ಅಂತಾರೆ. ಅಷ್ಟೊಂದ ಇಷ್ಟಕ್ಕೆಲ್ಲ ಹಾಕ್ಕೊಡ್ತಾರೆ, ಇಷ್ಟಕ್ಕೆಲ್ಲ ಹೊಲ್ಕೊಡ್ತಾರೆ ಅಂತ ಹೇಳ್ತಾರೆ. ಅದು ಯಾವತ್ತಿನ ಕಾಲದಲ್ಲೋ ಮಾಡ್ತಿದ್ರು. ಈಗ ಯಾರೂ ಅಷ್ಟು ಕಮ್ಮಿಗೆ ಹೊಲ್ಕೊಡೋದಿಲ್ಲ, ಮಾಡೋದು ಇಲ್ಲ. ನಮಗಿರೋ ಪ್ರತಿಭೆ ನಮಗೆ ಇಷ್ಟೇನಾ ಬೆಲೆ ಅನ್ನಿಸ್ಬಿಡುತ್ತೆ. ಆವಾಗ ಆ ಥರ ಮಾಡಿದಾಗ ಒಳ್ಳೆ ಕಸ್ಟಮರ್ಸು ಇರ್ತಾರೆ, ಬ್ಯಾಡ್ ಕಸ್ಟಮರ್ಸು ಇರ್ತಾರೆ. ನಾವು ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡೆ ಎಲ್ಲದನ್ನೂ ಈಕ್ವಲಾಗಿ ತಗೊಂಡು ನಾವು ಒಂದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನಾವು ಬ್ಯಾಡು ಗುಡ್ಡು ಅಂತ ನೋಡೋಕ್ಕಾಗಲ್ಲ. ಎರಡನ್ನೂ ಈಕ್ವಲಾಗೆ ತೊಗೊಳ್ಬೇಕಾಗುತ್ತೆ. ಒಳ್ಳೆಯದನ್ನು ಒಳ್ಳೆಯದ್ರ ಥರನೇ ತೊಗೊಳ್ಬೇಕು, ಕೆಟ್ಟದ್ದನ್ನು ಒಳ್ಳೆಯದ್ರ ಥರನೇ ತೊಗೊಳ್ಬೇಕು. ನಾನು ಹಾಗೇ ಯಾರು ಏನಂದ್ರೂ ನಾನು ಅದನ್ನೆಲ್ಲ ಒಳ್ಳೆಯದಕ್ಕೆ ಅಂತಲೇ ತೊಗೊಳ್ತೀನಿ. ಇಲ್ಲ ಅಂದರೆ ಲೈಫಲ್ಲಿ ಮುಂದೆ ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾರು ಹೆಂಗೆ ಅಂದ್ಕೊತಾರೋ ಗೊತ್ತಿಲ್ಲ. ಬಟ್ ಇವತ್ತು ನಾನು ಇದನ್ನು ಸ್ಟಿಚ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನು ನಾನು ಅವತ್ತು ಕಂಪ್ಲೀಟ್ ಮಾಡಿನೇ ನೆಕ್ಸ್ಟು ಡೇಗೆ ನೆಕ್ಸ್ಟ್ಗೆ ಏನು ಕೆಲಸ ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಮುಂಚೆನೇ ಯಾವ ಸ್ಟಿಚ್ ಮಾಡಬೇಕು ಏನು ಅಂತ ಎಲ್ಲ ನೆಕ್ಸ್ಟ್ ಡೇಗೆ ಇದು ಮಾಡೋಣ ಅಂತ ಎತ್ತಿಟ್ಟಿರ್ತೀನಿ. ಯಾಕೆ ಆ ಥರ ಮಾಡಿದ್ರೇ ನಾವು ಸಕ್ಸಸ್ ಕಾಣೋಕ್ಕಾಗೋದು. ಇಲ್ಲ ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂದರೆ ಸಕ್ಸಸ್ ಆಗೋಲ್ಲ. ಒಂದು ವೀಡಿಯೋ ಮಾಡುವೊಬ್ಬರು ಅಷ್ಟೇ, ಒಬ್ರನ್ನ ನೋಡಿ ನಾವು ಮೋಟಿವೇಟ್ ಆಗಬೇಕು. ಬಟ್ ಅವ್ರು ಮಾಡ್ತಿದ್ದಾರೆ, ನನ್ನಿಂದ ಅವರು ಮಾಡ್ತಿರೋದು ಹಾಗೆ ಹೀಗೆ ಅಂತ ಒಬ್ಬರ ಮೇಲೆ ಹೊಟ್ಟೆ ಉರಿ ಅಸೂಯೆ ಇಟ್ಕೊಬಾರ್ದು. ಈ ಥರ ಎಲ್ಲ ಮನಸ್ಥಿತಿ ಇದ್ದರೆ ನಾವು ಸಕ್ಸಸ್ ಆಗೋಕ್ಕಾಗಲ್ಲ. ಒಬ್ರನ್ನ ನೋಡಿ ಮೋಟಿವೇಟ್ ಆಗಿ ಮಾಡೋದ್ರಿಂದ ಒಂದು ರೀತಿ ನಮಗೆ ಯೂಸು. ಹಾಗೆ ಅವ್ರನ್ನ ನಾವು ಏನೂ ಅಂದ್ಕೊಂಡಿಲ್ಲ ಅಂದಾಗ ನಾವು ಕೂಡ ಸಕ್ಸಸ್ ಆಗೋಕ್ಕಾಗುತ್ತೆ. ಈಗ ನನ್ನ ನೋಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೋ ಜನ. ಅದರಿಂದ ನಾನು ನೋಡಿ ಮೋಟಿವೇಟ್ ಆಗಿದ್ದಾರೆ ಅಂತ ನಾನು ಖುಷಿ ಪಡ್ತೀನಿ. ಅವ್ರು ಅಂದ್ಕೊಂಡಿರ್ಬೋದು ಅವಳನ್ನ ನೋಡಿ ಮಾಡ್ತಿದ್ದೀನಿ ಅಂತ, ಕಾಪಿ ಮಾಡ್ತಿದ್ದೀನಿ, ಅವಳು ಮಾಡಿದ್ದಕ್ಕೆ ನಾವು ಮಾಡ್ದು ಅಂತ ಅಂದ್ಕೊತಾಳೆ ಅಂತ ಅಂದ್ಕೊಂಡಿರ್ಬೋದು ಕೆಲವರು. ಬಟ್ ನಾನು ಯಾರನ್ನೂ ಆ ಥರ ಅಂದ್ಕೊಂಡಿಲ್ಲ. ನನ್ನನ್ನು ನೋಡಿ ಮೋಟಿವೇಟ್ ಆಗಿ ಮಾಡ್ತಿದ್ದಾರಲ್ಲ ಅಂತ ಖುಷಿ ಪಡ್ತೀನಿ. ಹಾಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಎಷ್ಟೋ ಜನ ಡೈರೆಕ್ಟಾಗಿ ಮಾತಾಡ್ದಿದ್ರು ನನ್ನ ಹತ್ರ ಚೆನ್ನಾಗೇ ಇದ್ದು ನನ್ನ ಹಿಂದೆ ಮಾತಾಡಿದ್ದಾರೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ಅವಳು ಮಾಡಿದ್ದಾಳೆ ಹಾಗೆ ಹೀಗೆ ಅಂತ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ನನಗೆ ನಮ್ಮ ಹಸ್ಬೆಂಡು ಮತ್ತು ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಒಬ್ಬರು ಆಶಾ ಅಂತ ನನಗೆ ಟೈಲರಿಂಗ್ ಕಲಿಸ್ಕೊಟ್ಟವ್ರು. ಅವರು ಟೈಲರಿಂಗ್ ಅಂದರೆ ನಂಗೆ ಬ್ಲೌಸೆಲ್ಲ ಬೇಸಿಕ್ ಬರ್ತಿತ್ತು, ಅಡ್ವಾನ್ಸಾಗಿ ಬರ್ತಿರಲಿಲ್ಲ. ಅವ್ರ ಹತ್ರ 1.5 ಮಂತ್ ಹೋಗಿ ಸ್ವಲ್ಪ ಕಲಿತ್ಕೊಂಡೆ. ಅವರು ನೀವು ಫೋನಲ್ಲಿ ನೋಡಿಕೊಂಡೆ ಎಲ್ಲ ಮಾಡ್ತೀನಿ, ನಿಮಗೆಲ್ಲ ನಾಲೆಡ್ಜ್ ಇದೆ, ನನ್ನ ಹತ್ರ ಬಂದು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕಸ್ಟಮರ್ದೆಲ್ಲ ಇಸ್ಕೊಂಡು ಸ್ಟಿಚ್ ಮಾಡಿ, ಆವಾಗ ನಿಮಗೇ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ಮದೇ ಸ್ಟಿಚ್ ಮಾಡ್ಕೊತೀರಿ, ಸುಮ್ಮನೆ ಕೂರಬೇಡಿ, ದಿನಕ್ಕೊಂದು ಬ್ಲೌಸ್ ಸ್ಟಿಚ್ ಮಾಡಿ, ನಿಮಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ಈ ಥರ ಮೋಟಿವೇಟ್ ಮಾಡ್ತಿದ್ರು. ಅವರೇ ನನಗೆ ಯೂಟ್ಯೂಬ್ದು ಮೋಟಿವೇಟ್ ಮಾಡಿ ಮಾಡೋಕ್ಕೆ ಹೇಳಿದ್ದು. ನಾವು ಅವರ ಮನೆ ಹತ್ರ ಮುಂಚೆ ಇದ್ದಿದ್ದು, ಅಲ್ಲಿಂದ ನಾವು ಬೇರೆ ಕಡೆ ಶಿಫ್ಟ್ ಆದಾಗ ಅವರೇ ನಾನು ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ, ಈ ಥರ ಮಾತಾಡಿ ಹಾಗೆ ಮಾತಾಡಿ ನಿಮಗೆ ಬರ್ತಿಲ್ಲ, ಇದನ್ನು ಸರಿ ಮಾಡ್ಕೊಳ್ಳಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ
ತುಂಬ ಎಷ್ಟು ಚೆನ್ನಾಗಿ ಒಬ್ಬರು ಫ್ರೆಂಡ್ ಅನ್ನೋದಕ್ಕಿಂತ ಒಬ್ಬರು ಸಿಸ್ಟರು ಯಾವ ಥರ ಎಲ್ಲದನ್ನೂ ಹೇಳಿ ಇದು ಮಾಡ್ತಾರೆ, ಆ ಥರ ಈ ಥರ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ, ಮಗುನ ಈ ಥರ ನೋಡಿಕೊಂಡು ಈ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ, ವೀಡಿಯೋಸ್ ಹಿಂಗೆ ಮಾಡ್ಕೊಳ್ಳಿ. ಆಮೇಲೆ ತುಂಬ ಡೈಲಿ ಲಾಗ್ಸ್ ಮಾಡೋ ವೀಡಿಯೋಸ್ನೆಲ್ಲ ನೋಡಿ ಅವ್ರು ಈ ಥರ ಮಾಡ್ತಾರೆ, ಹೀಗೆ ಹಾಗೆ ಅಂತ ಎಲ್ಲ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿ ಹೇಳ್ಕೊಟ್ಟಿದ್ದೆ ಅವರು ನನಗೆ ಯೂಟ್ಯೂಬ್ ಬಗ್ಗೆ. ಯೂಟ್ಯೂಬ್ ಬಗ್ಗೆ ಅಂದರೆ ನಾನು ಯೂಟ್ಯೂಬ್ನಲ್ಲೆಲ್ಲ ಸರ್ಚ್ ಮಾಡಿ ನಾನು ನೋಡಿಕೊಂಡು ಇದು ಮಾಡ್ಕೊಂಡಿದ್ದೀನಿ. ಕೆಲವೊಂದು ಈ ಥರ ಮಾಡ್ತಾರೆ ಅವರು ಲಾಗ್ಸ್ನ, ನೀವು ಈ ಥರ ಟ್ರೈ ಮಾಡಬೇಕು. ವಾಯ್ಸ್ ಓವರ್ ಕೊಡುವಾಗ ಅವ್ರು ಈ ಥರ ಬಂದಿರುತ್ತೆ ಅವ್ರದ್ದು ವಾಯ್ಸು, ನಿಮ್ಮದು ಆ ಥರ ಬರಬೇಕು. ಕೆಲವೊಂದು ಹತ್ರ ವಾಯ್ಸು ವಾಲ್ಯೂಮ್ ಜಾಸ್ತಿ ಇರಲ್ಲ, ಕಮ್ಮಿ ಇರುತ್ತೆ, ಹೈ ಮಾಡಿ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ನಾನು ವೀಡಿಯೋಸ್ ಮಾಡಿ ವಾಯ್ಸ್ ಕೊಟ್ಟು ಅವ್ರಿಗೆ ಸೆಂಡ್ ಮಾಡ್ತಿದ್ದೆ ಫಸ್ಟು. ಅದನ್ನೆಲ್ಲ ಹೇಳ್ತಿದ್ರು. ನಾನು ಎಷ್ಟೊಂದು ವೀಡಿಯೋಸ್ ಮಾಡಿ ಸುಮ್ಮನೆ ಟ್ರಯಲ್ ಆ್ಯಂಡ್ ಎರರ್ ಅಂತಾರಲ್ಲ, ಹಾಗೆ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಅವ್ರಿಗೆ ಕಳಿಸೋದು, ಟ್ರಯಲ್ ನೋಡೋದು, ಹೀಗೆ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ದಿನ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ತುಂಬ ವೇಸ್ಟ್ ಫೋಟೋಸ್ನೆಲ್ಲ ಡಿಲೀಟ್ ಮಾಡಿ ಒಂದು ಕಡೆ ಸೇವ್ ಮಾಡಿ ಅಂತೆಲ್ಲ ತುಂಬ ಐಡಿಯಾ ಕೊಡ್ತಿದ್ರು. ಆವಾಗ ಎಷ್ಟೋ ಸಲ ಅವ್ರು ಹೇಳಿದ್ದ ಐಡಿಯಾಸ್ ಎಲ್ಲ ಉಪಯೋಗಿಸ್ಕೊಂಡಿದ್ದೀನಿ. ಇವಾಗಲೂ ಕೂಡ ಮಾಡಿ ಡೈಲಿ ಯಾಕೆ ಮಿಡಲ್ ಮಾಡ್ತಿಲ್ಲ, ಮಿಡಲಲ್ಲಿ ಗ್ಯಾಪ್ ಬಿಟ್ಟು ಮಾಡ್ತೀರಾ, ಅದಕ್ಕೆ ನೀವು ಸಕ್ಸಸ್ ಆಗ್ತಿಲ್ಲ. ಪ್ರತಿದಿನ ಮಾಡಿ, ನಾವು ಪ್ರತಿದಿನ ಎಫರ್ಟ್ ಹಾಕಿರಿ ಅಲ್ವಾ ನಮ್ಮ ಕೆಲಸದಲ್ಲೂ ನಮಗೆ ಪ್ರತಿಫಲ ಅನ್ನೋದು ಸಿಗೋದು. ಹಾಗೆಯೇ ಯೂಟ್ಯೂಬ್ಗೂ ಅಷ್ಟೇ, ಪ್ರತಿದಿನ ನೀವು ವ್ಲಾಗ್ಸ್ ಮಾಡಿ ಹಾಕಿ ಸಕ್ಸಸ್ ಆಗ್ತೀರಾ ಅಂತ ತುಂಬ ಎನ್ಕರೇಜ್ ಮಾಡ್ತಾರೆ. ಅವರಿಗೋಸ್ಕರ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂತ ಅನಿಸುತ್ತೆ. ಪಾಪ ಅವ್ರ ಖುಷಿ, ಯೂಟ್ಯೂಬಲ್ಲಿ ನನ್ನ ಫ್ರೆಂಡ್ ಒಬ್ಬರು ಯೂಟ್ಯೂಬ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ ಅವ್ರಿಗೂ ಖುಷಿ ಆಗುತ್ತಲ್ವ. ಅದಕ್ಕೋಸ್ಕರ ನಾನು ಇದರಲ್ಲಿ ಸಕ್ಸಸ್ ಆಗಬೇಕು ಅಂತ ಪ್ರತಿದಿನ ಲಾಗ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ ನನಗೆ. ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಪ್ರತಿದಿನ ವೀಡಿಯೋಸ್ ಹಾಕ್ತೀನಿ. ನಿನ್ನೆ ಒಂದು ಲಾಗ್ ಹಾಕಿದ್ದೀನಿ, ಬಟ್ ನಾನು ಅದು ಅಷ್ಟು ಚೆನ್ನಾಗಿ ಶೂಟ್ ಮಾಡ್ಕೊಂಡಿಲ್ಲ. ಇನ್ಮೇಲೆ ತುಂಬ ಚೆನ್ನಾಗಿ ವೀಡಿಯೋ ಕ್ಲಿಯರಿಟಿ ಎಲ್ಲ ಕೊಟ್ಟು ಹಾಕ್ತೀನಿ ವೀಡಿಯೋಸ್ನ. ನಿಮಗೆ ಸ್ಟಿಚಿಂಗ್ ವೀಡಿಯೋಸ್ ಬೇಕು ಲಾಗ್ ಜೊತೆನೇ ಅಂತ ಅಂದರೆ ಕಮೆಂಟ್ ಮಾಡಿ, ಸ್ಟಿಚಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಲಾಗ್ ಜೊತೆನೇ ಸ್ವಲ್ಪ ಸ್ಟಿಚಿಂಗ್ದು ಏನಾದರೂ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಎಷ್ಟೋ ಹೆಣ್ಮಕ್ಳು ಮನೇಲೇ ಇರ್ತೀರ, ಅವ್ರಿಗೆ ಅರ್ನಿಂಗ್ಸ್ ಅನ್ನೋದಿರಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಕಲಿಯೋದಕ್ಕೆ ಅವಕಾಶವೇ ಇರಲ್ಲ. ಅಂಥವ್ರಿಗೆಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿಯೋದೊಂದು ಯೂಸ್ಫುಲ್ ಅಂದ್ಕೊತೀನಿ. ನಂತರನೇ ಯಾರ್ಯಾರು ಕಲಿಬೇಕು ಅಂತಿದ್ದೀರಾ ಕಲಿತ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಟೇಕ್ ಕೇರ್, ಬಾಯ್.